100%. ಸೊ ನೀವು ಬೇರೆ ಕಡೆ ಹೇಗೆ ಕೇಳಿರ್ತೀರಿ ಬಿನೈನ್ ಮತ್ತು ಮ್ಯಾಲಿಗ್ನೆಂಟ್ ಅಂತ, ಸೇಮ್ ಬೋನ್ ಟ್ಯೂಮರ್ಲು ಅದೇ ಥರ ಇದೆ. ಬಿನೈನ್ ಅಂತಂದರೆ ಅದು ಅದೇ ಜಾಗದಲ್ಲಿ ಬೆಳೆಯುವಂಥದ್ದು, ಬೇರೆ ಕಡೆ ಹರಡೋದಿಲ್ಲ. ಸೊ ಇದರಿಂದ ಜೀವಕ್ಕೇನೂ ತೊಂದರೆ ಇಲ್ಲ. ವೆರಸ್ ಮ್ಯಾಲಿಗ್ನೆಂಟ್ ಅನ್ನೋದು ಅಥವಾ ಕ್ಯಾನ್ಸರಸ್ ಅಂತ ಹೇಳ್ತೀವಿ, ಅದೇ ಜಾಗದಲ್ಲೂ ಬೆಳೆಯುತ್ತೆ ಮತ್ತು ಬೇರೆ ಕಡೆನೂ ಹರಡುವಂಥ ಚಾನ್ಸಸ್ ಇರುತ್ತೆ. ಸೊ ಬಿನೈನಲ್ಲಿ ನಾವು ಫರ್ದರ್ ಕ್ಲಾಸಿಫೈ ಮಾಡ್ತೀವಿ ಲೇಟೆಂಟ್ ಮತ್ತು ಆ್ಯಕ್ಟಿವ್ ಅಂತ. ಸೊ ಲೇಟೆಂಟ್ ಅಂದರೆ ಹೆಸರು ಹೇಳೋ ಪ್ರಕಾರ ಅದು ಸುಮ್ಮನೆ ಬಾಡಿಲಿರುತ್ತೆ, ತೊಂದರೆ ಕೊಡೋದಿಲ್ಲ. 90-95% ಆಫ್ ದ ಟೈಮ್ ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಇನ್ಸಿಡೆಂಟಲ್ ಲೀಷನ್ಸ್. ಫಾರ್ ಎಕ್ಸಾಂಪಲ್, ನೀವೇನೋ ಆಟ ಆಡ್ತೀರಾ, ಬೀಳ್ತೀರಾ, ಡಾಕ್ಟರ್ ಹತ್ರ ಹೋಗ್ತೀರಾ, ಎಕ್ಸ್ರೇ ಮಾಡ್ತೀರಾ, ಅಲ್ಲೊಂದೇನೋ ಒಂದು ಸಣ್ಣ ಲೀಷನ್ ಕಾಣುತ್ತೆ. ಸೊ ಅದು ಅವಾಗಿಂದ ಇರೋದಿಲ್ಲ, ನಿಮ್ಮ ಬಾಡಿಲಿ ತುಂಬ ವರ್ಷದಿಂದ ಇರುತ್ತೆ. ಇವಾಗ ಎಕ್ಸ್ರೇ ಮಾಡಿಸಿದ್ಕೆ ನಿಮಗೆ ಎಕ್ಸ್ರೇ ಮಾಡಿಸಿದಾಗ ಇವಾಗ ಕಾಣಿಸಿದೆ. ಸೊ ಈ ಥರ ಇನ್ಸಿಡೆಂಟಲ್ ಲೀಷನ್ಸ್ಗೆ ಏನೂ ಟ್ರೀಟ್ಮೆಂಟ್ ಬೇಕಾಗೋದಿಲ್ಲ. ಇವಾಗ ನನ್ನ ಬಾಡಿಗೆ ನಾನು ಸ್ಕ್ಯಾನ್ ಮಾಡಿದರೆ ಮೋಸ್ಟ್ಲಿ ಇರ್ಬೋದು, ಬಟ್ ನಾನು ಸ್ಕ್ಯಾನ್ ಮಾಡಿಲ್ಲ, ಅದಕ್ಕೆ ಗೊತ್ತಾಗೋದಿಲ್ಲ. ಸೊ ಇನ್ನೊಂದು ಆ್ಯಕ್ಟಿವ್ ಅಂದಲ್ಲ, ಅದಾದರೆ ಬೆಳೀತಾ ಇರುತ್ತೆ. ಸೊ ಅದರಲ್ಲಿ ನಮಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಅದಕ್ಕೇ ಡಯಾಗ್ನೋಸ್ ಮಾಡ್ಬೇಕಾದ್ರೆ ಇದು ಇನ್ಸಿಡೆಂಟಲ್ ಲೀಷನ್ನ, ಆ್ಯಕ್ಟಿವ್ ಲೀಷನ್ನ ಅಥವಾ ಕ್ಯಾನ್ಸರ ಅಂತ ಡಯಾಗ್ನೋಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇನ್ಸಿಡೆಂಟಲ್ಗೆ ಟ್ರೀಟ್ಮೆಂಟ್ ಬೇಕಿಲ್ಲ, ಇಟ್ ಕ್ಯಾನ್ ಬಿ ಜಸ್ಟ್ ಅಬ್ಸರ್ವ್ಡ್.